ಜಿಲ್ಲೆಯ ನಿರುದ್ಯೋಗಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ನಗರದ ಬಳ್ಳಾರಿ ರಸ್ತೆಯಲ್ಲಿ ಇರುವ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾನಿಲಯದಲ್ಲಿ ವಿಟಿಯು ಹಾಗೂ ಕಾಲೇಜಿನ ಒಡಂಬಡಿಕೆಯಲ್ಲಿ ಕೌಶಲ್ಯ ಆಧಾರಿತ ಉದ್ಯೋಗ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಿದ್ದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಇದು ಸಹಕಾರಿಯಾಗುತ್ತೆ ಅಂತ ಶಾಸಕ ಡಿ ರಘುಮೂರ್ತಿ ಹೇಳಿದ್ದಾರೆ. ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಚಿತ್ರದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು ತಾಲೂಕುಗಳ ಬರಪೀಡಿತ ಪ್ರದೇಶವಾಗಿರುವುದರಿಂದ ಉದ್ಯೋಗ ಹರಸಿ ಯುವ ಜನತೆ ಬೆಂಗಳೂರು ಸೇರಿ ಇತರೆ ಮಹಾನಗರಗಳಿಗೆ ವಲಸೆ ಹೋಗ್ತಾ ಇದ್ದು, ಇದನ್ನು ತಪ್ಪಿಸಿ ಕೌಶಲ್ಯ ಆಧಾರಿತ ತರಬೇತಿಯನ್ನು ನೀಡುವುದರ ಜೊತೆಗೆ ಪ್ರಮಾಣ ಪತ್ರವನ್ನು ನೀಡಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನು ಕಲ್ಪಿಸುವ ಜವಾಬ್ದಾರಿಯನ್ನ ವಿಟಿಯು ವಿಶ್ವವಿದ್ಯಾನಿಲಯದ ಕೌಶಲ್ಯ ತರಬೇತಿ ಕೇಂದ್ರವು ನಿರ್ವಹಿಸುತ್ತೆ. ಇದರ ಸದುಪಯೋಗವನ್ನು ಜಿಲ್ಲೆಯ ಆಸಕ್ತ ನಿರುದ್ಯೋಗಸ್ಥರು ಬಳಸಿಕೊಂಡು ಉತ್ತಮ ಜೀವನ ಕಟ್ಟಿಕೊಳ್ಳುವತ್ತ ಗಮನ ಹರಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಡಾ ಸಂಧ್ಯಾ ಹಾಗೂ ಪ್ರಶಾಂತ್ ನಾಯ್ಕ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ, ಡಾ ಎಂ ಮಹಾಗುಣಪ್ಪ ಶಿಕ್ಷಕರು ಹಾಗೂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಹರೀಶ್. ಅದರಲ್ಲಿ ಎಲ್ಲ ಇದೆ ಅಂದ್ರೆ ವಿಟಿಯು ಯಾವ ತರ ಬ್ರಾಂಚ್ ಓಪನ್ ಮಾಡಿದೆ ಎಲ್ಲ ಇದೆ ನೋಡಿ. ಮತ್ತೆ ಇದರಲ್ಲಿ ನಾವು ಡೈರೆಕ್ಟರ್ ಸ್ಕಿಲ್ ಡೆವಲಪ್ಮೆಂಟ್ ವಿಟಿಯು ವಿಶೇಷ ಟೆಕ್ನಾಲಜಿ ಯೂನಿವರ್ಸಿಟಿಯಿಂದ ಬಂದಿದ್ದೇನೆ. ಇಲ್ಲಿ ನಮ್ಮ ವಿಟಿಯು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಇದೆ. ವಿಟಿಯುನಲ್ಲಿ ನಮ್ಮ 8 ಕ್ಯಾಂಪಸಲ್ಲಿ 8 ಸೆಂಟರ್ಸ್ ಇದ್ದಾವೆ. ಅದೇ ಪ್ರಕಾರ ನಾವು ಸುಮಾರು 30 ಕಾಲೇಜಲ್ಲಿ ಈ ಥರ ಸೆಂಟರ್ಸ್ ಓಪನ್ ಮಾಡಿದ್ದೀವಿ. ಈ ಸೆಂಟರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ವಿಟಿಯು ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, NSCC, KSCCನಲ್ಲಿ ದೊಡ್ಡ ಟ್ರೈನಿಂಗ್ ಪಾರ್ಟ್ನರ್ ಆಗಿದೆ. ಆಮೇಲೆ ಟ್ರೈನಿಂಗ್ ಸೆಂಟರ್ಸ್ ಓಪನ್ ಮಾಡೋಷ್ಟು ನಮಗೆ ಪರ್ಮಿಷನ್ಸ್ ಇದೆ. ಸೊ ನಾವೇನು ಮಾಡ್ತೀವಿ ಇದರಲ್ಲಿ ಅಂದರೆ ಗ್ರ್ಯಾಂಟ್ಸ್, ಗೌರ್ಮೆಂಟಿಂದ ಗ್ರ್ಯಾಂಟ್ಸ್ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ. ಆ ಗ್ರ್ಯಾಂಟ್ಸಲ್ಲಿ ನಾವು ಜನರಲ್ ಪಬ್ಲಿಕ್ಗೆ, ಸ್ಟೂಡೆಂಟ್ಸ್ಗೆ, ಫ್ಯಾಕಲ್ಟೀಸ್ಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ. ಇದರಲ್ಲಿ ಅಡಿಯಲ್ಲಿ ನಾವು ಇವತ್ತು ಬಂದಿದ್ದು GEC ಚಳ್ಳಕೆರೆಯಲ್ಲಿ. ಸೊ ಇಲ್ಲೇ ಕೂಡ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ. ನಾವಿಲ್ಲೇ ಫಸ್ಟು ಇನ್ಸ್ಪೆಕ್ಷನ್ ಆದ ತಕ್ಷಣ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, PM ವಿಶ್ವಕರ್ಮ ಸ್ಕೀಮ್ ಅಂತ. ಬಹುಶಃ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಈ ಸ್ಕೀಮಲ್ಲಿ ಒಂದು 18 ಟ್ರೇಡ್ಗಳು ಬರ್ತವೆ. ಈ ಟ್ರೇಡಲ್ಲಿ ಸ್ಕಿಲ್ ಟ್ರೈನಿಂಗ್ ಕೊಡ್ತಾರೆ. ಇದು ಒಂದು ಬ್ಯಾಚು 45 ಸ್ಟೂಡೆಂಟ್ಸ್ದು ಇರುತ್ತೆ, ಅಂದರೆ ಕ್ಯಾಂಡಿಡೇಟ್ಸ್ ಇರುತ್ತೆ. ಇದರಲ್ಲಿ ಒಂದು 7 ದಿವಸ ಟ್ರೈನಿಂಗ್ ಮಾಡ್ತೀವಿ. 7 ದಿವಸಕ್ಕೆ ದಿನಕ್ಕೆ 5 ಥರ ಅವ್ರಿಗೆ 3,000 ಅಷ್ಟು ಸ್ಟೈಪೆಂಡ್ ಕೊಡ್ತಾರೆ ಗೌರ್ಮೆಂಟಿಂದ. ಅದೇ ಪ್ರಕಾರ ಒಂದು 15,000 ಒಂದು ಟೂಲ್ ಕಿಟ್ ಕೊಡ್ತಾರೆ ನೆಕ್ಸ್ಟ್ ಬಿಸ್ನೆಸ್ ಡೆವಲಪ್ ಮಾಡೋಕ್ಕೆ. ಮತ್ತು ಒಂದು 5 ಲಕ್ಷವರೆಗೆ ಸಾಲ ಕೂಡ ಸಿಗುತ್ತೆ ಅವ್ರಿಗೆ. ಸೊ ಇಂಥ ಒಂದು ಸ್ಕೀಮು, ಆ ಥರ ತುಂಬ ಸ್ಕೀಮ್ಗಳು ಇದ್ದಾವೆ. ಸೊ ವಿಟಿಯುನಲ್ಲಿ ಏನೇನು ಸ್ಕೀಮ್ಗಳು ನಡೀತಾವೆ ಇದು ಎಲ್ಲ ನಾವು ಈ ಕಡೆ ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಯಾವಾಗಿಂದ ಪ್ರಾರಂಭ ಮಾಡ್ತಿದ್ದೀನಿ? ಇದು ಇವತ್ತು ಆ್ಯಕ್ಚುಲಿ ನಮ್ಮ ಚಳ್ಳಕೆರೆ GECಯಿಂದ ಒಪ್ಪಂದ ಆಗಿದೆ. ಸೊ ಇನ್ನೊಂದು ವಾರಲ್ಲಿ ಬಹುಶಃ NSCCಯಿಂದ ಇನ್ಸ್ಪೆಕ್ಷನ್ ಇಲ್ಲಿ ಬರುತ್ತೆ. ಆ ಇನ್ಸ್ಪೆಕ್ಷನ್ ಆದಮೇಲೆ ಸೆಂಟರ್ ಅಪ್ರೂವ್ ಆಗುತ್ತೆ. ಸೆಂಟರ್ ಅಪ್ರೂವ್ ಆದ ತಕ್ಷಣ ಮೋಸ್ಟ್ಲಿ ನಾವು ಒಂದು 15 ದಿವಸದಲ್ಲಿ ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇದು ಆನ್ಲೈನ್ ಅಪ್ಲಿಕೇಶನ್ ಅಥವಾ ನೇರವಾಗಿ? ಆ್ಯಕ್ಚುಲಿ ನಮಗೆ ಕ್ಯಾಂಡಿಡೇಟ್ಸ್ ಬರೋದು ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸಿಂದ ಬರ್ತವೆ. ಸೊ ಎಲ್ಲ ಅಲ್ಲೇ ರಿಜಿಸ್ಟ್ರೇಷನ್ ಆಗಿರುತ್ತೆ. ನಮಗೆ ಅವರು ಡೇಟಾಬೇಸ್ ಕೊಡ್ತಾರೆ. ಆಮೇಲೆ ಅದ್ರ ಪ್ರಕಾರ ನಮ್ಮ ಸ್ಟೂಡೆಂಟ್ಸ್ ನಾವು ಚೂಸ್ ಮಾಡಿಬಿಟ್ಟು ಇಲ್ಲೇ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಬೋದು. ಈಗಾಗಲೇ ವಿಶ್ವಕರ್ಮಕ್ಕೆ ಸಾಕಷ್ಟು ಜನ ಇದು ಆ್ಯಕ್ಚುಲಿ ನೀವು ಹೇಳ್ದಂಗೆ ಇದು ತುಂಬ ಜನ ಪ್ರೈವೇಟು ಮತ್ತು ಗೌರ್ಮೆಂಟವರು ಮಾಡ್ತಾ ಇದ್ದಾರೆ. ಬಟ್ ಏನಾಗ್ತಾಯಿದ್ರೆ ಪ್ರೈವೇಟ್ ಬಗ್ಗೆ ನಾನು ಹೇಳೋಕ್ಕಿಲ್ಲ ಇಷ್ಟಪಡಲ್ಲ. ಯಾಕಂದರೆ ತುಂಬ ಕಾಂಟ್ರವರ್ಸೀಸ್ ಇರ್ಬೋದು ಅಥವಾ ಯಾವುದೋ ಕಾಂಪ್ಲಿಕೇಶನ್ಸ್ ಇರ್ಬೋದು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಗೌರ್ಮೆಂಟ್ ಇದ್ದಿದ್ದರಿಂದ ನಾವು ತುಂಬ ಚೆನ್ನಾಗಿ ಇಲ್ಲಿ ಟ್ರೈನಿಂಗ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಡೀ ಭಾರತದಲ್ಲಿ ನಮ್ಮದು ಇವಾಗ 3ನೇ ಸ್ಥಾನ ಇದೆ. PM ವಿಶ್ವಕರ್ಮ ಸ್ಕೀಮಲ್ಲಿ ನಾವು ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದೀವಿ. ವಿಟಿಯು ಇವತ್ತವರೆಗೆ 3,000ಕ್ಕಿಂತ ಜಾಸ್ತಿ ಜನಕ್ಕೆ ಈ ಸ್ಕಿಲ್ ಟ್ರೈನಿಂಗ್ ಕೊಟ್ಟಿದೆ. ಸೊ ನಮ್ಮಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಆದ್ದರಿಂದ ನಮಗೆ NSCCಯಿಂದಲೇ ಹೇಳಿದ್ದಾರೆ, ನಿಮ್ಗೆ ಎಷ್ಟು ಬೇಕಾದಷ್ಟು ನೀವು ಬ್ರಾಂಚಸ್ ಓಪನ್ ಮಾಡಿ. ಮತ್ತು ಟೈಲರಿಂಗ್ ಅಂತ ಒಂದು ಟ್ರೇಡ್ ಇದೆ, ಅದು ಗೌರ್ಮೆಂಟ್ದವರು ಪ್ರೈವೇಟ್ದವ್ರಿಗೆ ಕೊಡ್ತಾ ಇಲ್ಲ. ಅವ್ರು ಕೊಡ್ತಾ ಇರೋದು ಬರೀ ಈ ಗೌರ್ಮೆಂಟ್ ಆರ್ಗನೈಸೇಷನ್, ನಮ್ಮ ವಿಟಿಯು ಮತ್ತು GTTC, ITI, ಪಾಲಿಟೆಕ್ನಿಕ್ ಮತ್ತು ನಿರ್ಮಿತಿ ಕೇಂದ್ರ ಇವ್ರಿಗೆ ಮಾತ್ರ ಕೊಡ್ತಾ ಇರೋದು. ಇದು ಪ್ರೈವೇಟ್ದವ್ರಿಗೆ ಕೊಡ್ತಾ ಇಲ್ಲ. ಸೊ ಸಿನ್ಸಿಯರಾಗಿ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಅದರಿಂದ ಜನಕ್ಕೆ ಏನು ತಲುಪಿಸ್ತಾ ಇದ್ದೀವಿ. ಅದರಿಂದ ಒಂದು ಹೆಮ್ಮೆ ಆಗುತ್ತೆ. ವಿಟಿಯು ಅಂದರೆ ಎಲ್ಲರೂ ಅಕಾಡೆಮಿಕ್ ಯೂನಿವರ್ಸಿಟಿ ಅಂತ ಅಂದ್ಕೊಂಡಿರ್ತೀರ. ಬಟ್ ಇನ್ನು ಮುಂದೆ ಅದು ಒಂದು ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಸ್ಕಿಲ್ ಡೆವಲಪ್ಮೆಂಟಲ್ಲೂ ಹೆಜ್ಜೆ ಇಟ್ಟಿದೆ. ಆಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ.